एंशिएंट टाइम्स में आप सबका स्वागत है। मैं समीर आपके साथ। बेंगलोर में एक चौंकाने वाला फ्रॉड और एक्सटॉर्शन का मामला सामने आया है। नल्लापति जीवन कुमार, जो खुद को IAS ऑफिसर बता रहा है, उस पर आरोप है कि उसने शादी का झूठा वादा करके 100 से ज्यादा औरतों को फंसाया और उनसे पैसे लूट लिए। वो पहले लड़कियों का विश्वास जीतकर उन्हें प्राइवेट वीडियो कॉल्स करने पर मजबूर करता, फिर उन्हीं वीडियोस को लीक करने की धमकी देकर उनसे पैसे मांगता था। ಒಂದು IAS ಆಫೀಸರ್ ಅಂತ ಹೇಳ್ಬಿಟ್ಟು jeevansathi.com ಅಲ್ಲಿ ಒಂದು ಫೋಟೋಸ್ ಎಲ್ಲ ಹಾಕ್ತಾನೆ, ಹಾಕಿ ಲೇಡೀಸ್ಗೆ ಟ್ರ್ಯಾಪ್ ಮಾಡ್ತಾನೆ. ಈ ಲೇಡೀಸ್ ಯಾರಂದ್ರೆ ವಿಡೋ ಮತ್ತೆ ಪ್ಯಾರೆಂಟ್ಸ್ ಇರಲ್ಲ ಅಂಥವ್ರಿಗೆ ಟ್ರ್ಯಾಪ್ ಮಾಡ್ತಾನೆ. ಅದೇ ರೀತಿ ನಮ್ಮ ಒಬ್ಬ ಕ್ಲೈಂಟ್ ಇದ್ದಾರೆ, ನಮ್ಮ ಲೇಡಿ ಕ್ಲೈಂಟು, ಅವ್ರಿಗೆ ಇದೇ ರೀತಿ ಮೋಸ ಮಾಡಿದ್ದಾನೆ. ಇವ್ರು ಹೆಂಗೆ ಮಾಡ್ತಾನೆ ಅಂದರೆ, ನಾನು IAS ಆಫೀಸರ್ ಅಂತ ಹೇಳ್ಬಿಟ್ಟು ಪರಿಚಯ ಮಾಡ್ಕೊಂಡು ನಾನು ಮದುವೆ ಮಾಡ್ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ ಆ ಲೇಡೀಸ್ಗೆ. ಮತ್ತು ಲೇಡೀಸ್ದು ಹೆಂಗೆ ಒಂದು ಕನ್ವಿನ್ಸ್ ಮಾಡಿ ನ್ಯೂಡ್ ಫೋಟೋಸ್ ಎಲ್ಲ ತೊಗೋತಾನೆ. ಅದನ್ನ ತೊಗೊಂಡು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಸ್ಟಾರ್ಟ್ ಮಾಡ್ತಾನೆ ಇವನು. ಒಬ್ಬೊಬ್ಬರ ಹತ್ರ 5 ಲಕ್ಷ 10 ಲಕ್ಷ 15 ಲಕ್ಷ ಈ ಥರ ತೊಗೋತಾನೆ ಅವನು. ಕೊಡಬೇಕು ಒಂದು 5 ಲಕ್ಷ ಅಂತೂ ಡಿಮ್ಯಾಂಡ್ ಎಕ್ಸ್ಟ್ರಾಕ್ಷನ್ ಮಾಡ್ತಾನೆ. ನೀವು ದುಡ್ಡು ಕೊಟ್ಟಿಲ್ಲ ಅಂದರೆ ನಿಮ್ಮ ವೀಡಿಯೋಸ್ ಫೋಟೋಸ್ ಎಲ್ಲ ಪಾನ್ ವೆಬ್ಸೈಟಲ್ಲಿ ಹಾಕ್ಬಿಡ್ತೀನಿ ಅಂತ ಹೇಳ್ತಾನೆ. ಪೊಲೀಸ್ ಸ್ಟೇಷನ್ ಯಾರೋ ಸೋಷಿಯಲ್ ವರ್ಕರ್ ಅಂತೆ, ಸುಮ್ಮನೆ ಅವ್ನು ಪಾಪ ನೋಡಿ ಹ್ಯೂಮನ್ ರೈಟ್ಸ್ ಅಂತ ಹೇಳ್ಬಿಟ್ಟು ನಮ್ಮ ಕ್ಲೈಂಟ್ ಹತ್ರ 40 ಸಾವಿರ ರೂಪಾಯಿ ತೊಗೊಂಡಿದ್ದಾನೆ. FIR ಪೊಲೀಸವ್ರು ಕೇಳ್ತಾ ಇದ್ದಾರೆ FIR ಮಾಡಿಸ್ಬೇಕಂತ. ಅದು ತೊಗೊಂಡ್ಬಿಟ್ಟು 2 ತಿಂಗಳಿಂದ ಅವನು ಏನು ಮಾಡಿಲ್ಲ. ಅದನ್ನು ನನಗೆ ಬಂದು ಭೇಟಿ ಮಾಡಿದ್ರು ನನ್ನ ನಮ್ಮ ಕ್ಲೈಂಟು. ಇಮಿಡಿಯೇಟಾಗಿ ನಮ್ಮ ಅಡಿಷನಲ್ CP ವಿಕಾಸ್ ಕುಮಾರ್ ಸಾಹೇಬ್ರ ಹತ್ರ ನಾನು ಹೋಗಿ ಭೇಟಿ ಮಾಡಿಸಿ ಇಮಿಡಿಯೇಟಾಗಿ ಸಾಹೇಬರು ಆ್ಯಕ್ಷನ್ ತೊಗೊಳ್ಳಿ ಅಂತ ಆದೇಶ ಕೊಟ್ಟಿದ್ದಾರೆ. ಈಗ ನಾವು ಹೆಬ್ಬಾಳ್ ಸ್ಟೇಷನಲ್ಲಿ FIR ಆಗಿದೆ ಸರ್ ಆಲ್ರೆಡಿ. ಇದೇ ರೀತಿ ಪ್ಯಾನ್ ಇಂಡಿಯಾಗೆ ಮಾಡಿದ್ದಾನೆ ಅವನು. ಪ್ಯಾನ್ ಇಂಡಿಯಾ ಲೇಡೀಸ್ ಜೊತೆಲಿ ಟ್ರ್ಯಾಪ್ ಮಾಡಿಸಿದ್ದಾನೆ. ಒಬ್ಬ ಲೇಡಿ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಇದ್ದಾರೆ, ಲೇಡಿ ಅಡ್ವೊಕೇಟ್, ಅವ್ರ ಜೊತೆಲಿ ಇದೇ ರೀತಿ ಟ್ರ್ಯಾಪ್ ಮಾಡಿದ್ದಾನೆ. ಅವ್ರ ಹತ್ರ ಒಂದು 10 ಲಕ್ಷ ರೂಪಾಯಿ ತೊಗೊಂಡಿದ್ದಾನಂತೆ. ಅವರು ನನಗೆ ಮೆಸೇಜ್ ಮಾಡಿಬಿಟ್ಟು ಹೇಳಿದ್ರು, ಸರ್ ಸೇಮ್ ಜೀವನ್ ಕುಮಾರ ನನಗೆ ಇದೇ ರೀತಿ ಮೋಸ ಮಾಡಿದ್ದಾನೆ ಅಂತ. ಇಂಥದ್ದು ಸುಮಾರು ಲೇಡೀಸ್ಗೆ ಫ್ರಾಡ್ ಮಾಡ್ತಾ ಇದ್ದಾನೆ. ಆದಷ್ಟು ಬೇಗ ಪೊಲೀಸರು ಆ್ಯಕ್ಷನ್ ತೊಗೋಬೇಕು ಸರ್.